ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಅಮರ್ ಕನ್ನಡ ಲಾಗ್. ಸೊ ಆ ಸ್ಪೆಷಲ್ ಡೇ ಏನು ಅಂತ ನಾನು ಈ ಲಾಗಲ್ಲಿ ಹೇಳ್ತೀನಿ ನೋಡಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಸ್ಕೂಲಲ್ಲಿ ಡ್ಯಾನ್ಸ್ ಇದೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ ನೋಡಿ. ಆ್ಯಂಡ್ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಮೂಂಗ್ ದಾಲ್ ದೋಸೆ ಮಾಡಬೇಕು ಅಂತ ಬ್ಯಾಟರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗನೂ ಇನ್ನೂ ಎದ್ದಿರಲಿಲ್ಲ. ಸೊ ಇವಳು ಒಬ್ಬಳೇ ಆಗಿದ್ದರಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ನಿಂತ್ಕೊಂಡಿದ್ಲು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕೊಟ್ಟೆ. ಹೇಳು ಹಾಯ್. ಹಾಯ್ ಬಂಗಾರಿ. ಹೇಳಮ್ಮ. ಬಂಗಾರಿ ಇವಳು 3 ದಿವಸದ ಹಿಂದೆ ಇವಳು ಕೆಳಗಡೆ ಬಿದ್ದು ತಲೆಗೆ ಏಟ್ ಮಾಡ್ಕೊಂಡಿದ್ಲು. ಆ ವಾಲ್ದ ಎಡ್ಜಸ್ ಇರುತ್ತಲ್ವ, ಅದು ತಲೆಗೆ ತಾಗಿ ಸಿಕ್ಕಾಪಟ್ಟೆ ಒಂದು ಸ್ಟಿಚ್ ಕೂಡ ಹಾಕಿದ್ರು ಅವಳಿಗೆ. ನೋಡಿ ತೋರಿಸಿ ಇವಳಿಗೆ ಎಳಿ ಆಗಿದೆ ಪುಟ್ಟಿ ಗಾಯ. ನಿಮಗೆ ನೋಡಿ ಒಂದು ಸ್ಟೆಪ್ಪಲ್ಲಿ ಹಾಕಿದ್ದಾರೆ ಇವರು. ಕೇಳೋದೇ ಇಲ್ಲ ನೋಡಿ ಗಾಯ. ತಲೆಗೆ ನೋಡಿ ಏಟಾಗಿದೆ ಗಾಯ ಇವಳಿಗೆ. ಹಾಕಿದ್ದೀವಿ. ಸೊ ನೀವು ನಿಮ್ಮ ಮನೇಲಿ ಮಕ್ಕಳು ಇದ್ದರೆ ಎಡ್ಜಸ್ ಇದ್ದರೆ ಅದನ್ನು ಸ್ವಲ್ಪ ಕವರ್ ಮಾಡ್ಕೊಳ್ಳಿ. ಯಾಕಂದರೆ ಮಕ್ಕಳು ಗೊತ್ತಾಗಲ್ವಲ್ಲ ಅವ್ರಿಗೆ. ಸೊ ತುಂಬ ಏಟಾಗುತ್ತೆ. ಏಟಾದರೆ ಅವ್ರಿಗೆ ತುಂಬ ಗಾಯ ಆಗುತ್ತೆ, ಸುಮ್ಮನೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನಿಮ್ಮ ಮನೇಲಿ ಏನಾದರೂ ಎಡ್ಜಸ್ ಇದ್ದರೆ ನಿಮಗೆ ಅಮೆಝಾನ್ಸಲ್ಲಿ ಅದಕ್ಕೆ ಸೇಫ್ಟಿ ಸಿಗುತ್ತೆ. ಸೊ ಅದನ್ನು ನೀವು ಹಾಕ್ಬೋದು. ಸೊ ಮಕ್ಕಳು ಚಿಕ್ಕವರಲ್ವಾ, ಸೊ ಅವ್ರಿಗೆ ನಾವು 24/7 ನೋಡ್ಕೊಳಕ್ಕಾಗಲ್ಲ. ನಾವು ಹೊರಗಡೆ ಇರ್ತೀವಿ, ಏನೋ ಮಾಡದೇ ಇರ್ತೀವಿ. ಆ ಗ್ಯಾಪಲ್ಲಿ ಅವರು ಏನಾದರೂ ಮಾಡ್ಕೋತಾರೆ. ಸ್ವಲ್ಪ ದೊಡ್ಡವರಾಗುವವರೆಗೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ನಾನಿಲ್ಲಿ ಮೂಂಗ್ ದಾಲ್ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಟೊಮ್ಯಾಟೊ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಖಾರ ಕಡಿಮೆ ಇದ್ದರೆ ಅವಳಿಗೆ ಈ ಚಟ್ನಿ ಜೊತೆ ದೋಸೆ ಅಂದರೆ ಇಷ್ಟಪಟ್ಟು ತಿಂತಾಳೆ. ನನ್ನ ಮಗ ಒಂದೊಂದು ಸರಿ ತಿಂತಾನೆ, ಒಂದೊಂದು ಸರಿ ತಿನ್ನಲ್ಲ. ಸೊ ಅದಕ್ಕೆ ಅವನಿಗೆ ರಾಗಿ ಗಂಜಿನ ಮಾಡಿಕೊಂಡೆ. ಈ ರೀತಿ ವೀಕಲ್ಲಿ ಒಂದು ಸತಿ ಇದನ್ನು ಮಾಡಿಕೊಡ್ತೀನಿ. ಇದರಿಂದ ಮಕ್ಕಳಿಗೆ ವೇಟ್ ಗೇನ್ ತುಂಬ ಚೆನ್ನಾಗಾಗುತ್ತೆ, ಪ್ರೋಟೀನು ಸಿಗುತ್ತೆ. ನಾನಿಲ್ಲಿ ಇಬ್ಬರನ್ನ ಜೊತೆಗೆ ಕೂರಿಸ್ಕೊಂಡು ಬ್ರೇಕ್ಫಾಸ್ಟ್ನ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಡೈಲಿ ಇದೇ ಥರ ನಾನು ತಿನ್ನಿಸಲ್ಲ. ಆ್ಯಕ್ಚುಲಿ ಅವನು ಎದ್ದೇಳೋ ಅಷ್ಟರಲ್ಲಿ ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾಳೆ. ಹಾಲಿಡೇ ಇದ್ದಾಗ ಮಾತ್ರ ಈ ಥರ ಕೂತ್ಕೊಂಡು ತಿಂತಾರೆ. ಅದು ಒಂಥರ ಅವ್ರಿಗೂ ಖುಷಿ, ನನಗೂ ಖುಷಿ. ಜೊತೆಗೆ ಇವನು ನನಗೂ ತಿನ್ನಿಸ್ತಾ ಇರ್ತಾನೆ. ಶಿನಿಕ ಹೇಳು, ಸ್ನಾನ ಆಯ್ತು ಅಂತ ಹೇಳು. ಅಚ್ಚಾ ಸ್ನಾನ ಯಾರು ಮಾಡಿಸಿದ್ರು ಪುಟ್ಟ? ಹಾಕೊಂಡು ಸಿಗ್ತೀವಿ ಅಂತ ಹೇಳು. ಸ್ಕೂಲ್ಗೆ ಹೋಗ್ತೀನಿ. ಮತ್ತೆ ಇದೇ ಅವ್ನ ಮೈಂಡ್ ವಾಯ್ಸ್ ಆಗಿರುತ್ತೆ ನನ್ನ ಬಟ್ಟೆ ಹಾಕೋವಾಗ. ಇವರು ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಆಫೀಸ್ಗೆ ರೆಡಿ ಆಗ್ತಾಯಿದ್ರು. ಇವರಿಬ್ಬರು ಸೇರಿ 1-2 hours ಆಟ ಆಡ್ತಾರೆ. ಅವಳಿದ್ರೆ ಅವಳ ಜೊತೆ ಚೆನ್ನಾಗಿ 1-2 hours ಆಟ ಆಡ್ತಾನೆ. ಇಲ್ಲಾಂದರೆ ರೈಮ್ಸ್ ನೋಡಿ ನನ್ನ ಜೊತೆ ಆಟ ಆಡಿಬಿಟ್ಟು ಮಲ್ಕೋತಾನೆ. 1 hour ಅಥವಾ 1.5 hourವರೆಗೂ ಇವನು ಮಲ್ಕೊಂಡಿರ್ತಾನೆ. ಸೊ ಇವತ್ತು ಇವಳು ಮನೇಲಿ ಇದ್ಲಲ್ವ, ಸೌಂಡ್ ಮಾಡಬಾರ್ದು ಅಂತ ಅವಳಿಗೆ ಯೂಟ್ಯೂಬಲ್ಲಿ ರೈಮ್ಸ್ನ ಹಾಕಿಕೊಟ್ಟಿದ್ದೆ. ಅವನು ಇನ್ನೇನು ಮಲಗ್ದ. ಸೊ ಇವಾಗ ನಾನು 1 hour ಅಥವಾ 1.5 hour ಅಷ್ಟೇ ನಾನು ಕುಕ್ಕಿಂಗ್ ಮಾಡಬೇಕು. ನನ್ನ ಮಗ ಮಲಗಿದ್ದಾನೆ. ನನ್ನ ಮಗಳಿಗೆ ಟಿವಿ ಹಾಕ್ಕೊಟ್ಟು ಬಂದಿದ್ದೀನಿ. ಸೊ ಅವಳು ಟಿವಿ ನೋಡ್ತಾ ಕೂತಿದ್ದಾಳೆ. ಸೊ ಇವಾಗ ಅವ್ನು ಎದ್ದೇಳೋ ಅಷ್ಟರಲ್ಲೇ ನಾನು ಕುಕ್ಕಿಂಗ್ ಮಾಡಿ ಮುಗಿಸ್ಕೊಂಡು ಬಿಡಬೇಕು. ಇಲ್ಲ ನಾನು ಕುಕ್ಕಿಂಗ್ ಮಾಡೋಕ್ಕೇ ಕೊಡಲ್ಲ ಅವನು. ಸೊ ಇವತ್ತು ನಾನು ಪಲಾವ್ ಮತ್ತು ಚಪಾತಿ, ಬೀಟ್ರೂಟ್ದು ರೈತ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಚೋಲೆ ಪಲ್ಯನ ಮಾಡ್ಕೊಳ್ತೀನಿ. ಸೊ ಇವಾಗ ಎಲ್ಲ ತರಕಾರಿನೂ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವ್ಗೆ ಮತ್ತು ಇದು ಬೀಟ್ರೂಟ್ ಪಚಡಿಗೆ ಮತ್ತು ಇದು ಚೋಲೆಗೆ ಅಂತ. ಮತ್ತು ಚಪಾತಿ ಕೂಡ ಇಲ್ಲಿ ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ, ಬೇಯಿಸ್ಕೊಳ್ಳೋದು. ಆ್ಯಕ್ಚುಲಿ ನಾನು ಈ ಥರ ಎಲ್ಲ 1 hourಲ್ಲೇ ಇಷ್ಟೆಲ್ಲ ನಾನು ಮಾಡಿ ಮುಗಿಸ್ಕೊಳ್ಬೇಕು.
ಬಿಕಾಸ್ ಯಾಕಂದರೆ ನಿಮಗೆ ಗೊತ್ತಿರುತ್ತಲ್ವ, ನನ್ನ ಕಷ್ಟ 2 ಮಕ್ಕಳಿದ್ದು ಮನೇಲಿ ಒಬ್ಬರೇ ನೋಡ್ಕೊಳ್ಳೋದು ಅಂತ ಅವ್ರಿಗೆ ಆಗ್ತಾಯಿದೆ. ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ನಾನು ಚಪಾತಿನೂ ಮಾಡ್ತಾಯಿದ್ವಿ, ಪಲಾವ್ನೂ ಕೂಡ ಮಾಡ್ಕೋಬೇಕು ಅಂತ ಪಲಾವ್ನು ಸೇವ್ ಮಾಡೋಕ್ಕೆ ರೆಡಿ ಇಟ್ಕೊತಾ ಇದ್ದೀನಿ. ಸೊ ಬೇಗ ಬೇಗ ಇವಾಗ ಒಂದು 20 ಮಿನಿಟ್ಸಲ್ಲಿ ಏನು ಮಾಡ್ಕೊಂಡು ಬರಬೇಕು, ಇಲ್ಲಾಂದರೆ ಅವ್ನು ಎತ್ಬಿಡ್ತಾನೆ. ಅವ್ನು ಎತ್ತ ಅಂದರೆ ನಮಗೆ ಕುಕಿಂಗ್ ಮಾಡೋಕ್ಕೇ ಆಗಲ್ಲ. ಸೊ ಇವಳು ಏನಿದೆ ಇವಳದ್ದು ಆ ಥರ ಏನೂ ಇದ್ದೀವಿ, ಆಮೇಲೆ ಆಟಾಡ್ತಾಳೆ, ಇರ್ತಾಳೆ ಸುಮ್ಮನೆ. ಸೊ ಒಂದು ಸಮ್ಟೈಮ್ಸ್ ಅವಳು ಸತಾಯಿಸ್ತಾಳೆ. ಆ್ಯಂಡ್ ನಾನು ಮಾಡ್ತಿರೋ ನಾಟಿ ಸ್ಟೈಲ್ ಪಲಾವು ಮತ್ತು ಬೀಟ್ರೂಟ್ ಪಚ್ಚಡಿ ಅಂತ ಹೇಳಿದ್ನಲ್ವಾ, ಸೊ ಅದನ್ನು ಆ್ಯಕ್ಚುಲಿ ಕೇರಳದಲ್ಲಿ ಮಾಡ್ತಾರೆ. ಆ ರೆಸಿಪೀಸ್ ನಿಮಗೆ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೋಸ್ಕರ ಸಪ್ರೇಟ್ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಇದು ಬೀಟ್ರೂಟ್ ತಿಂದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಾಗುತ್ತೆ. ಇದನ್ನ ನೀವು ಟ್ರೈ ಮಾಡಿ ಒಂದು ಸತಿ. ನನ್ನ ಅಡುಗೆ ಎಲ್ಲ ಆಗೋಯ್ತು. ಇಲ್ಲಿ ನೋಡಿ, ಇದು ಪಲಾವ್ ಮತ್ತು ಇದು ಬೀಟ್ರೂಟ್ದು ಪಚ್ಚಡಿ ಅಂತ ಕೇರಳದಲ್ಲಿ ಮಾಡ್ತಾರೆ ಅದು. ಆಮೇಲೆ ಚೋಲೆ ಪಲ್ಯ, ಇದು ಚಪಾತಿ ಮಾಡಿದ್ದೀನಿ. ಸೊ ವೈಟ್ ರೈಸ್ ನನ್ನ ಮಗನಿಗೆ ಮಾಡಬೇಕು. ಇದೆಲ್ಲ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಂಡು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಕುಕಿಂಗ್ ಮಾಡಿ ಬರುವಷ್ಟರಲ್ಲಿ ಇವಳು ಏನು ಕೆಲಸ ಮಾಡಿದಾಳೆ ನೋಡಿ. ಇಲ್ಲಿ ನೋಡಿ, ಯಾರು ಹೊಡೆದಾಕಿದ್ರು? ಹೆಂಗೆ ಆ ಥರ ಹೊಡೆದ್ನಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಟಿವಿ ಹೊಡೆದಾಕ್ದ? ಹಾ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಅಯ್ಯೋ ದೇವ್ರೆ. ಸೊ ಇವಾಗ ನಾವು ರೆಡಿಯಾಗಿ ಹಾಲ್ಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ ಎಕ್ಸೈಟ್ಮೆಂಟ್ ಇದೆ. ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಇಯರು ನಿಮ್ಮ ಮಗಳದು. ಆಮೇಲೆ ನಮ್ಗೆ ಇವಾಗ ದೊಡ್ಡ ಟಾಸ್ಕ್ ಅಂದರೆ ಇವ್ನು ಕೂತ್ಕೋತಾನಿಲ್ವೋ ಅಂತ ನೋಡೋದೆ. ಅದೇ ದೊಡ್ಡ ಟಾಸ್ಕ್. ತುಂಬ ಕಿರಿಕಿದ್ದಾನೆ, ತುಂಬ ತೀಟೆ ಸುಬ್ಬಯ್ಯನು, ಸುಮ್ಮನೆ ಕೂರಲ್ಲ. ಶಿನಿಕಾ ಹೇಳು ಹಾಯ್ ಅಂತ. ಸೊ ಆಲ್ರೆಡಿ ಟೈಮು 5:30 ಆಗೋಗ್ಬಿಟ್ಟಿತ್ತು. ಇನ್ನೇನು 2 ವೀಲರ್ ತೊಗೊಂಡು ಹೋದರೆ ಬೇಗ ರೀಚ್ ಆಗ್ತೀವಿ ಅಂತ 2 ವೀಲರ್ನ ತೊಗೊಂಡು ಹೋಗ್ತಾ ಇದ್ವಿ. ಇವತ್ತಿನ ದಿನವೇ ಚೆನ್ನಾಗಿಲ್ಲ ಅನಿಸುತ್ತೆ. ಮನೇಲಿ ನೋಡಿದ್ರೆ TV, ಇಲ್ಲಿ ನೋಡಿದ್ರೆ ಇದು. ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೆಯದೇ ಅಂತ ಹೇಳ್ಕೊಂಡು ಇನ್ನೇನು ಲೊಕೇಶನ್ಗೆ ನಾವು ರೀಚ್ ಆದ್ವಿ. ಶ್ರೀನಿಕಾ ಬಾಯ್. ಹೇಗೆ ಲಿಫ್ಟಲ್ಲಿ ತುಂಬ ಭಯ ಆಗುತ್ತೆ ಅವನಿಗೆ ಅಲ್ವಾ? ಮುಂಚೆ ಹೆದರ್ತಾ ಇದ್ದ ಅವನು. ಇಲ್ಲ, ಇವಾಗ ಮಮ್ಮ ಮಮ್ಮ ಅಂತ ಇದ್ದಾನೆ. ಶ್ರೀನಿಕಾ ಇಲ್ಲಿ ನೋಡು, ಸೇ ಹಾಯ್, ಸೇ ಹಾಯ್. ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಶ್ರೀನಿಕಾ. ಇಲ್ಲಿ ಈವೆಂಟ್ಗೆ ಎಂಟ್ರಿ ಆದ ತಕ್ಷಣ ನೇಮ್ ಸರ್ಚ್ ಮಾಡೋದು ಒಂದು ಟಾಸ್ಕ್ ಇಟ್ಟಿದ್ರು. ಸೊ ಇದನ್ನ ನಾನು ಒಂದು 5 ಸೆಕೆಂಡಲ್ಲೇ ಸರ್ಚ್ ಮಾಡಿಬಿಟ್ಟೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಎಲ್ಲ ಮಕ್ಕಳದ್ದು ಕಣ್ಗಳನ್ನು ಹಾಕಿದ್ರು. ಸೊ ಇದರಲ್ಲಿ ನಿಮ್ಮ ಮಗುದು ಕಣ್ಣು ಯಾವುದು ಅಂತ ನೋಟ್ ಮಾಡಿ ಅಂತ ಹೇಳಿದ್ರು. ಇದನ್ನು ನಮ್ಮ ಮನೆಯವರು ಕಂಪ್ಲೀಟ್ ಮಾಡಿದ್ರು. ನಾನು ಎಷ್ಟೋ ಹುಡುಕ್ದೆ, ನನಗೆ ಕನ್ಫ್ಯೂಷನ್ ತುಂಬ ಆಗೋಯ್ತು. ಇಲ್ಲಿ ನೋಡಿ, ಎಲ್ಲ ಮಕ್ಕಳನ್ನು ಎಷ್ಟು ಕ್ಯೂಟಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು ಅಂದರೆ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಎಲ್ಲ ಮಕ್ಕಳು. ಸೊ ಎಲ್ಲ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು, ಮುದ್ದಾಗಿ ಅನಿಸ್ತಾ ಇತ್ತು. ಒಂದೊಂದು ಮಗು ಅದರಲ್ಲಿ ಅಳ್ತಾ ಇತ್ತು. ಆ್ಯಂಡ್ ಸ್ಟಾರ್ಟಿಂಗ್ಗೆ ಅವರು ರ್ಯಾಂಪ್ ವಾಕಿಂದ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ನಮಗೂ ಕೂಡ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ನೋಡೋಕ್ಕೊಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ನನ್ನ ಮಗಳಿಗೆ ಮುಸ್ಲಿಮ್ ಇರೋ ಥೀಮ್ನ ಕೊಟ್ಟಿದ್ದರು.
ಹೋಗಿ ನೀನು ತಗೋ ಏನ್ ಅನ್ಸ್ತಾ ಇದೆ ಶ್ರೀನಿಕಾ ಯಾರ್ ಇವನಂತೂ ಅವ್ರ ಪಪ್ಪನಿಗೆ ಸಿಕ್ಕಾಪಟ್ಟೆ ಸತಾಯಿಸ್ತಾ ಇದ್ದ, ಸುಮ್ಮನೆ ಕೂತಾನೇ ಇರಲಿಲ್ಲ. ನಮ್ಮ ಶ್ರೀನಿಕಾ ಅಂತ ನಮ್ಮ ಹತ್ರ ಬರ್ತಾನೆ ಇಲ್ಲ. ಶ್ರೀನಿಕಾ ನಮ್ಮ ಹತ್ರ ಬರ್ತಾ ಇಲ್ಲ ಅಂತ ಹೇಳಿದೆ. ಅವ್ರ ಪಾಡಿಗೆ ಆಟ ಆಡ್ತಾರೆ. ನೋಡಿ ಇವಾಗ ಮತ್ತೆ ಬರ್ತಾರೆ. ಸೊ ಫೈನಲಿ ಈ ಬಾರ್ಬಿ ಡ್ಯಾನ್ಸ್ ನೋಡಿದ್ಮೇಲೆ ನನಗೆ ಆಗಿರೋದನ್ನೆಲ್ಲ ಮರ್ತೇ ಹೋಯಿತು. ಸೊ ಎಲ್ಲ ಮಕ್ಳಿಗೂ ಸರ್ಟಿಫಿಕೇಟ್ನ ಕೊಟ್ಟರು, ನಾವು ಸರ್ಟಿಫಿಕೇಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಕೊನೆಯಲ್ಲಿ ಅನಿಸ್ತು ಅವಳಿಗೆ ಸ್ಟೇಜ್ ಫಿಯರ್ ಇಲ್ಲ ಆ್ಯಂಡ್ ಜನರನ್ನ ನೋಡಿ ಕೂಡ ಭಯ ಪಡಲಿಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅದನ್ನು ನೋಡಿ ನಮಗೂ ಕೂಡ ಖುಷಿ ಆಯಿತು, ಎಷ್ಟು ಬೇಗ ಗ್ರೋ ಆಗ್ತಾ ಇದ್ದಾಳೆ ಅಂತ ಹೇಳಿ. ಸೊ ಸ್ವಲ್ಪ ಎಮೋಷ್ನಲ್ ಕೂಡ ಆದ್ವಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.